ಸಾಲು ಸಾಲು ಹೋರಾಟಕ್ಕೆ ಸಾಕ್ಷಿಯಾಗಲಿದೆ ಕರುನಾಡು. ಕೇಂದ್ರದ ವಿರುದ್ಧ ಮತ್ತೊಂದು ಸುತ್ತಿನ ಸಮರಕ್ಕೆ ಕೈ ಕಹಳೆ. ಸಾಕ್ಷಿಯಾಗಲಿದೆ ಕರುನಾಡು. ಕೇಂದ್ರದ ವಿರುದ್ಧ ಮತ್ತೊಂದು ಸುತ್ತಿನ ಸಮರಕ್ಕೆ ಕೈ ಕಹಳೆ. ಜನಾಕ್ರೋಶ ಜಾಥಾಕ್ಕೆ ಟಕ್ಕರ್ ನೀಡೋದಕ್ಕೆ ಹಸ್ತ ಮುಂದಾಗಿದೆ. ಸಾಲು ಸಾಲು ಹೋರಾಟಕ್ಕೆ ಕರುನಾಡು ಸಾಕ್ಷಿಯಾಗಲಿದ್ದು, ಕೇಂದ್ರದ ವಿರುದ್ಧ ಮತ್ತೊಂದು ಸುತ್ತಿನ ಸಮರಕ್ಕೆ ಕೈ ಕಹಳೆ ಮೊಳಗಿಸೋದಕ್ಕೆ ಮುಂದಾಗಿದ್ದು, ಜನಾಕ್ರೋಶ ಜಾಥಾಕ್ಕೆ ಟಕ್ಕರ್ ಕೊಡೋದಕ್ಕೆ ಹಸ್ತ ಮುಂದಾಗಿದೆ. ಖುದ್ದು ಅಖಾಡಕ್ಕಿಳಿಯಲು ಕಾಂಗ್ರೆಸ್ ಜೋಡೆತ್ತು. ಅಂದ್ರೆ ಸಿಎಂ ಡಿಸಿಎಂ ಮುಂದಾಗ್ತಿದ್ದು, ತೈಲದ ಮೇಲಿನ ಸುಂಕ, ಗ್ಯಾಸ್ ದರ ಏರಿಕೆ ವಿರುದ್ಧ ಕಿಚ್ಚು ಹೆಚ್ಚು ಮಾಡ್ತಾ ಇದ್ದು, ಬೃಹತ್ ಹೋರಾಟದ ಮೂಲಕ ಮೋದಿ ಸರ್ಕಾರಕ್ಕೆ ಚಾಟಿ ಬೀಸೋದಿಕ್ಕೆ ಮುಂದಾಗ್ತಾ ಇದೆ ಕೈಪಡೆ. ಖುದ್ದು ಅಖಾಡಕ್ಕಿಳಿಯಕ್ಕೆ ಇತ್ತ ಜನಾಕ್ರೋಶ ಅಂತ ಹೇಳಿ ಬಿಜೆಪಿ, ಸಾಕಪ್ಪ ಸಾಕು ಅಂತ ಹೇಳಿ ಜೆಡಿಎಸ್ ಇವರಿಬ್ಬರಿಗೂ ಟಕ್ಕರ್ ಕೊಡೋಕೆ ಈಗ ಮುಂದಾಗಿದೆ. ಮೊನ್ನೆ ಅಷ್ಟೇ ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿತು. 50 ರೂಪಾಯಿ ಗ್ಯಾಸ್ ರೈಸ್ ಮಾಡಿದಿರಾ ಪ್ರೈಸ್ ಅಲ್ಲಿ, ಸೆಸ್ ಕೂಡ ಹೆಚ್ಚು ಮಾಡಿದ್ರೆ ಪೆಟ್ರೋಲ್ ಡೀಸೆಲ್ಗೆ ಅಂತ ಹೇಳಿ. ಇದೇ ಏಪ್ರಿಲ್ 17ರಂದು ಸರ್ಕಾರದಿಂದ ಕೇಂದ್ರ ಸರ್ಕಾರದ ವಿರುದ್ಧ ರಣ ಘರ್ಜನೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರ ಮಹಾಸಂಗಮ. ಹೋರಾಟದಲ್ಲಿ ಭಾಗಿಯಾಗಲಿರುವ ಕಾಂಗ್ರೆಸ್ ಉಸ್ತುವಾರಿ ಕಾರ್ಯಕರ್ತರು, ಶಾಸಕರು, ಸಚಿವರು ಉಪಸ್ಥಿತರಿರ್ತಾರೆ. ಕೇಂದ್ರದ ವಿರುದ್ಧ ರಾಜ್ಯ ಅಖಾಡಕ್ಕೆ ಇಳಿತಾ ಇದೆ. ತೈಲ ಮೇಲಿನ ಸೆಸ್ಸು, ಗ್ಯಾಸ್ ದರ ಏರಿಕೆಯ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಬೃಹತ್ ಹೋರಾಟದ ಮೂಲಕ ಮೋದಿ ಸರ್ಕಾರಕ್ಕೆ ಚಾಟಿ ಬೀಸಬೇಕು ಅಂತ ಹೇಳಿ ಇದೇ ಏಪ್ರಿಲ್ 17ರಂದು ಕಾಂಗ್ರೆಸ್ ಗರ್ಜನೆಗೆ ವೇದಿಕೆ ಸಜ್ಜಾಗಿದ್ದು, ಬೆಳಗ್ಗೆ 10 ಗಂಟೆಯಿಂದಲೇ ಬೆಂಗಳೂರಿನಲ್ಲಿ ಶಂಖನಾದ ಮೊಳಗಿಸ್ತಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರ ಸಂಗಮವಾಗುತ್ತೆ. ಹೋರಾಟದಲ್ಲಿ ಭಾಗಿಯಾಗ್ತಾರಂತೆ ಕಾಂಗ್ರೆಸ್ನ ಉಸ್ತುವಾರಿ, ಜೊತೆಗೆ ಕಾರ್ಯಕರ್ತರು, ಶಾಸಕರು, ಸಚಿವರು ಕೂಡ ಉಪಸ್ಥಿತರಿರ್ತಾರೆ. ಸೊ ಎಲ್ಲರ ಸಮ್ಮುಖದಲ್ಲಿ ನಾವು ಕೂಡ ಬೃಹತ್ ಹೋರಾಟ ಮಾಡ್ತೀವಿ. ಕೇಂದ್ರ ಸರ್ಕಾರ ಕೂಡ ಬೆಲೆ ಏರಿಕೆ ಮಾಡ್ತಾ ಇದೆ, ಜನರಿಗೆ ಹೊರೆ ಆಗ್ತಿದೆ. ಈಗ ಸಿಲಿಂಡರ್, ಇವ್ರು ಹೇಳ್ತಾರೆ ಹಾಲಿನ ರೇಟ್ ಹೆಚ್ಚಾದ ತಕ್ಷಣ ಕಾಫಿ ಟೀ ಬೆಲೆ ಹೆಚ್ಚಾಯ್ತು ಅಂತ. ಸಿಲಿಂಡರ್ ರೇಟ್ ಹೆಚ್ಚಾದ್ರೆ ಅದು ಉಜ್ವಲ ಯೋಜನೆನಾದ್ರೂ ಆಗ್ಲಿ, ನಾರ್ಮಲ್ ಆಗ್ಲಿ, ಕಮರ್ಷಿಯಲ್ ಆಗ್ಲಿ, ಏನ್ ಬೇಕಾದ್ರೂ ಆಗ್ಲಿ 50 ರೂಪಾಯಿ ಹೆಚ್ಚು ಅಂತಂದಾಗ ಸಾಮಾನ್ಯ ಎಲ್ಲದ್ರೂ ಪ್ರೈಸ್ ಹೈಕು. ಇವತ್ತು ಕಾಫಿ ಟೀಗೆ ಆಗೋದು ನಾಳೆ ಊಟ ತಿಂಡಿಗೂ ಹೈಕ್ ಆಗೇ ಆಗುತ್ತೆ, ಯಾಕಂದ್ರೆ ಅವರಲ್ಲಿ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಪೇ. ಸೊ ಹಾಗಾಗಿ ಕಾಂಗ್ರೆಸ್ ಕೂಡ ಈ ಹಿಂದೆನೆ ಏನು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ರು, ಅದಕ್ಕೆ ಡಿ ಕೆ ಶಿವಕುಮಾರ್ ಒಂದು ಟಕ್ಕರ್ ಕೊಟ್ಟಿದ್ರು. ಹೆಂಗಾಗಿದೆ ಬಿಜೆಪಿ ಅವರು ಹೋರಾಟಕ್ಕೆ ಇಳಿದು ಅಂದ್ರೆ ಅವರೇ ಕಪಾಳಕ್ಕೆ ಹೊಡ್ಕೊಂಡಂಗಾಗಿದೆ. ಹೋರಾಟ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ಖಂಡಿಸಿ ಕೂಡ ಹೋರಾಟ ಮಾಡ್ಲಿಬೇಕಾದ್ರೆ ಅಂತ ಹೇಳಿದ್ರು. ಈಗ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟು ಹೋರಾಟಕ್ಕೆ ಮುಂದಾಗಿದ್ದು, ಏಪ್ರಿಲ್ 17ರಂದು